ಒಂದು ವೇಳೆ ರಾಜ್ಯದಲ್ಲಿ ಕಳೆದ 1.5 ವರ್ಷಗಳ ಕಾಲದಿಂದ ಕೂಡ ಕಾಂಗ್ರೆಸ್ ಸರ್ಕಾರ ರಾಜ್ಯಭಾರ ಮಾಡ್ತಾ ಇದೆ. ಕಳೆದ ಚುನಾವಣೆಯಲ್ಲಿ ಏನು ಪ್ರಣಾಳಿಕೆ ಸೇರಿಸಿರ್ತಕ್ಕಂತಹ 5 ಗ್ಯಾರಂಟಿಗಳನ್ನು ಕೂಡ ಅನುಷ್ಠಾನ ಮಾಡುವ ಸಲುವಾಗಿ ಸುಮಾರು 60 ರಿಂದ 70 ಕೋಟಿ ರೂಪಾಯಿ ಅಗತ್ಯ ಇರತಕ್ಕಂತಹ ಸಂಪರ್ಕ ಕ್ರೋಢೀಕರಣದಲ್ಲಿ ಕೂಡ ಈಗಾಗಲೇ ಅದು ಸ್ಟಾಂಪ್ ಡ್ಯೂಟಿ ಇರ್ಬೋದು, ಎಕ್ಸೈಸ್ ಡ್ಯೂಟಿ, ಎಕ್ಸೈಸ್ ನಲ್ಲಿ ಬಾಬದಲ್ಲಿ ಇರ್ಬೋದು, ಪೆಟ್ಟಿದ್ದು ಕೂಡ ತೆರಿಗೆಯನ್ನು ಹಾಕಿದ್ದಾರೆ. ಇಷ್ಟ ಆದ ನಂತರವಾಗಿ ಸುಮಾರು ಪ್ರತಿ ವರ್ಷ 5 ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡ್ಬೇಕಾದ್ರೆ 52,000 ಕೋಟಿ ರೂಪಾಯಿಗಳನ್ನ ಅಗತ್ಯತೆ ಇದೆ. ಮತ್ತು ರಾಜ್ಯದಲ್ಲಿ ಇರ್ತಕ್ಕಂತಹ ಮೂಲಭೂತ ಸೌಕರ್ಯಗಳನ್ನ ಕಲ್ಪನೆ ಮಾಡೋದಕ್ಕೋಸ್ಕರವಾಗಿ ಇದರಲ್ಲಿ ರಾಜ್ಯ ಸರ್ಕಾರ ಹಿಂದೆ ಬಿದ್ದಿದೆ. ಈ ದೃಷ್ಟಿಯಲ್ಲಿ ಇವತ್ತು ರಾಜ್ಯ ಸರ್ಕಾರ ತೆರಿಗೆ ಅಂದ್ರೆ ವ್ಯಾಟ್ ಅನ್ನ ಪೆಟ್ರೋಲ್ ಡೀಸೆಲ್ ಮೇಲೆ ವಿಧಿಸಿ ಸುಮಾರು 3 ರಿಂದ 4 ರೂಪಾಯಿ ಕೂಡ ಏರಿಕೆ ಮಾಡಿದೆ. ಒಂದು ವೇಳೆ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಹಣಕಾಸು ಸಚಿವರು ಕೂಡ ಅವರು ಕಳೆದ ಬಾರಿ ಯಾವಾಗ ಕೇಂದ್ರ ಸರ್ಕಾರ ಎಕ್ಸೈಸ್ ಡ್ಯೂಟಿ ಮತ್ತು ಕಸ್ಟಮ್ ಡ್ಯೂಟಿಯನ್ನು ರೈಸ್ ಮಾಡಿತು, ಪೆಟ್ರೋಲ್ ಬೆಲೆ ಮತ್ತು ಡೀಸೆಲ್ ಬೆಲೆ ಏರಿಕೆ ಮಾಡ್ತಾ ಹೋಗಿ ಹೇಳ್ತಾ ಇದ್ರು, ದಯಮಾಡಿ ನೀವು ಕಮ್ಮಿ ಮಾಡಿ, ಜನಸಾಮಾನ್ಯರ ಮೇಲೆ ಹೊರೆ ಆಗ್ತದೆ. ಈ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಿಂದ ಕೂಡವಾಗಿ ಇಂಡೈರೆಕ್ಟ್ ಆಗಿ ಜನಸಾಮಾನ್ಯರ್ತಕ್ಕಂತಹ ಅಗತ್ಯ ವಸ್ತುಗಳು, ತರಕಾರಿ ಇರ್ಬೋದು, ಹಾಲಿನ ದರ ಇರ್ಬೋದು, ಟ್ಯಾಕ್ಸಿ ಪ್ರಯಾಣ ಮಾಡ್ತಕ್ಕಂಥವ್ರು ಇರ್ಬೋದು, ಆಟೋದಲ್ಲಿ ಪ್ರಯಾಣ ಮಾಡ್ತಕ್ಕಂಥವ್ರು, ಇವರೆಲ್ಲರಿಗೂ ಕೂಡ ತೊಂದರೆ ಆಗ್ತಕ್ಕಂಥದ್ದನ್ನು ಕೂಡ ಹೇಳಿದ್ರು ಮತ್ತು ಆಶಾಸ್ಪದವಾಗಿ ಕೂಡ ಕೇಂದ್ರ ಸರ್ಕಾರದ ಮೇಲೆ ಇದು ಮಾಡಿದ್ರು. ಆಯ್ತು, ನಾವೆಲ್ಲರೂ ಹೋಗಿ ಕೇಂದ್ರ ಸರ್ಕಾರ ಒತ್ತಾಯ ಮಾಡೋಣ, ಎಕ್ಸೈಸ್ ಡ್ಯೂಟಿ ಮತ್ತೆ ಕಸ್ಟಮ್ ಡ್ಯೂಟಿ ಕಮ್ಮಿ ಮಾಡಿರ್ಲಿಲ್ಲ. ನೀವು ಇಷ್ಟೆಲ್ಲ ಇದ್ದವ್ರು ಯಾತಕ್ಕೋಸ್ಕರವಾಗಿ ನೀವು ಮಾಡಿದಿರಿ? ನೀವು ಬಹುಶಃ ನಿಮಗೆ ಯಾವುದೇ ರೀತಿಯಲ್ಲಿ ಕೂಡ ಸಂಪನ್ಮೂಲವನ್ನು ಕೂಡ ತೋಡಿಕೊಡಿಸ್ತಕ್ಕಂಥ ಅವಶ್ಯಕತೆ ಇದೆಯಲ್ಲಿ ಕೂಡ ನಿಮಗೆ ದಾರಿ ಕಾಣ್ತಾ ಇಲ್ಲ. ನೀವು ದಿವಾಳಿ ಆಗ್ತಕ್ಕಂತಹ ಹಂತಕ್ಕೆ ಬಂದಿದ್ದೀರಿ, ಸರ್ಕಾರ ದಿವಾಳಿ ಹಂತವನ್ನು ತಲುಪಿದೆ. ಈಗ ಮುಂದಿನ ದಿನಗಳಲ್ಲಿ ಕೂಡ ನೀವು ಗ್ಯಾರಂಟಿ ಇರಲಿ, ಸಾಧಾರಣ ಮಟ್ಟಿಗೆ ಬಹುಶಃ ಏನು ಕುಡಿಯುವ ನೀರು ಇರಬಹುದು ನಿಮ್ಮ ಕೈಲಿ ಮಾಡ್ಲಿಕ್ಕೆ ಆಗುದಿಲ್ಲ. ಎಚ್ಚೆತ್ಕೊಳ್ಳಿ, ದಯಮಾಡಿ ಜನರು ಎಚ್ಚೆತ್ಕೊಂಡು ನಿಮ್ಮ ಸರ್ಕಾರ ತೆರಿಗೆ ಬರುತ್ತಿದ್ದ ಮುಂಚೆ ಏನು ಏರಿಕೆ ಮಾಡಿದ್ರೆ ಅದನ್ನು ವಾಪಸ್ ಪಡೀರಿ. ಒಂದು ವೇಳೆ ಇನ್ನು 2-3 ದಿವಸದಲ್ಲಿ ತಾವು ವಾಪಸ್ ಪಡಿತಾ ಇದ್ರೆ ರಾಜ್ಯಾದ್ಯಂತ ಪ್ರತಿಯೊಂದು ಜಿಲ್ಲೆ ತಾಲೂಕಿನಲ್ಲಿ ಕೂಡ ನಾವು ವ್ಯಾಪಕವಾಗಿ ಇದನ್ನು ಪ್ರತಿಭಟನೆ ಮಾಡ್ತೇವೆ. ಮತ್ತು ನಾವು ಕೂಡ ಇವತ್ತು NDA ಪಕ್ಷದ ಮೈತ್ರಿಯಲ್ಲಿ ಇದ್ದೇವೆ. ನಾವು ಅವರು ಒಟ್ಟಿಗೆ ಸೇರಿಕೊಂಡು ಒಂದು ರಾಜ್ಯ ಮಟ್ಟದಲ್ಲಿ ಕೂಡ ಬೃಹತ್ ಮಟ್ಟದಲ್ಲಿ ಮಾಡ್ತೇವೆ ಅಂತಕ್ಕಂಥ ನಾವು ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ಲಿಕ್ಕೆ ನಾವು ಬಯಸ್ತೇವೆ. ಇವತ್ತು ಏನು ನಾವು ಇದೆಲ್ಲ ಸೇರಿದ್ದೀವಿ, ನಾವು ನಮ್ಮ ಜನತಾ ಪಕ್ಷದ ಜಾತ್ಯತೀತ ಪಕ್ಷದ ವತಿಯಿಂದ ಕೂಡ ನಮ್ಮೆಲ್ಲರ ಒತ್ತಾಯ ಇಷ್ಟೇ, ದಯಮಾಡಿ ಸಿದ್ದರಾಮಯ್ಯನವರೇ, ದಯಮಾಡಿ ನೀವು ಏನು ಇವತ್ತು ಇದು ಮಾಡಿದರೆ ದಯಮಾಡಿ ವಾಪಸ್ ತೆಗೆದುಕೊಳ್ಳಿ. ಇಲ್ಲದೆ ಇದ್ರೆ ಒಂದು ಬೃಹತ್ ಹೋರಾಟ ಮತ್ತು ಎಲ್ಲಾ ರಾಜ್ಯದಲ್ಲಿರ್ತಕ್ಕಂತಹ ಹೋರಾಟಕ್ಕೆ ನಾವು ಸಿದ್ಧವಾಗಿದೆ ಅಂತ ನಾವು ಈ ಮೂಲಕ ಇಚ್ಛೆ ಪಡ್ತೇವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.